ಜಾಜತ್ಗೆ ಈ ಟೇಬಲ್ ನ ಒಂದೇ ಏಟಿಗೆ ಕುಟ್ಟಿ ಪುಡಿ ಮಾಡ್ಬಿಡ್ಲ. ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡಿ, ಟೇಬಲ್ ನ ಚಿಂದಿ ಚಿತ್ರಾನ್ನ ಮಾವು. ಅದೆಲ್ಲ ಏನು ಬೇಕಾಗಿಲ್ಲ. ಆ ರಾಜೇಶ್ವರಿ ಪೇಪರ್ ಅಲ್ಲಿ ನನ್ನ ವ್ಯಂಗ್ಯ ಚಿತ್ರ ಬರ್ದಿದ್ದಾಳಲ್ಲ, ಅದನ್ನ ತಗೊಂಬಂದ್ರ ನಾನು ನೋಡ್ಬೇಕು. ಜಾಜತ್ಗೆ ಬೆಳಗಿಂದ 5 ಸತಿ ನೋಡಿದ್ರೆ ತಿರ್ಗಾ ನೋಡ್ಬೇಕಾ? ನೋಡ್ಬೇಕು. ವಾಟ್ಸ್ ಯೋರ್ ಪ್ರಾಬ್ಲಮ್? ತಗೊಂಬರ. ನೀನು ಕೇಳ್ತೀರ ಅಂತ ಗೊತ್ತಿತ್ತು, ಅದಕ್ಕೆ ಆ ಪೇಪರ್ ಸೊಂಟದಲ್ಲಿ ಇಟ್ಕೊಂಡೆ ತಿರ್ಗಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಮ ಫೋಟೋ. ಯಾಕೆ ಹೀಗೆ ಕಿಸಿದ್ರೆ ಲೆಸನ್ ಟೀಚ್ ಮಾಡ್ಬೇಕಾಗುತ್ತೆ. ನೀವೇ ಲೆಸನ್ ಟೀಚ್ ಮಾಡೋದು. ಈ ಕಡೆಯಿಂದ ನೋಡಿದ್ರೆ ಗಂಡ್ ತರ ಕಾಣಿಸ್ತಾ ಇದೀರಾ, ಆ ಕಡೆಯಿಂದ ನೋಡಿದ್ರೆ ಹೆಂಗ್ ತರ ಕಾಣಿಸ್ತಾ ಇದೀರಾ. ತಗೋ ಬರ್ದೇ ಇರುತ್ತಾ ಇನ್ನೇನಾಗುತ್ತೆ. ಹೀಗೆ ಲಾಕ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಆ ರಾಜೇಶ್ವರಿ ಬಲ್ದಿರೋದು ಸರಿಯಾಗಿದೆ, ನೀನು ಆಡ್ತಿರೋದು ಸರಿಯಾಗಿ ಇದೆ. ನೀನ್ ಇಲ್ಲಿ ನಿಂತ್ಕೊಂಡು ಏನ ಮಾಡ್ತಾ ಇದ್ಯಾ? ನೋಡೋಣ ಅಂತ. ಜಾಜತ್ಗೆ ಪೇಪರ್ ಅಲ್ಲಿ ಬಂದಿರೋ ನಿಮ್ ವ್ಯಂಗ್ಯ ಚಿತ್ರ ನೋಡಿ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ವೇ? ಪಲ್ಲು, ನೀನು ನನ್ನ ಟೀಸ್ ಮಾಡ್ತೀನಿ. ಆ ರಾಜೇಶ್ವರಿ ನೀವು ಗಂಡ್ಸ ಹೆಂಗ್ಸ ಅಂತ ಕ್ವಶನ್ ಇಟ್ಟಿದ್ದಾಳೆ, ಇದಕ್ಕೆ ನಿಮ್ಮ ಆನ್ಸರ್ ಏನು? ನೀನು ಹೀಗೆ ಕ್ವಶನ್ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ನಾನ್ ಸುಮ್ನೆ ಇರ್ಬೋದು, ಆದ್ರೆ ಆ ರಾಜೇಶ್ವರಿ ಸುಮ್ನೆ ಇರ್ಬೇಕಲ್ಲ. ನಾಳೆ ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಇದೇ ಕ್ವಶನ್ ಇಟ್ರೆ ನೀವು ಗಂಡ್ಸ ಅಂತ ಒಪ್ಕೋತೀರಾ ಅಥವಾ ಹೆಂಗ್ಸ ಅಂತ ಪ್ರೂವ್ ಮಾಡ್ತೀರಾ? ನಾನು ಹೆಂಗ್ಸ ಅಂತ ಕೇಳಕ್ಕೆ ಅವಳು ಯಾವಳೆ? ನೀವ್ ಹೆಂಗ್ಸ ಆಗಿದ್ರೆ ನಮ್ಮ ಅಣ್ಣನ ಜೊತೆ ನೆಟ್ಟ ಸಂಸಾರ ಮಾಡ್ತಿದ್ರಿ. ಪಲ್ಲು, ಇದು ನನ್ನ ಪರ್ಸನಲ್ ಮ್ಯಾಟರ್ ಕಣೆ. ನೋಡ್ತಾ ಇರೋ ಆ ರಾಜೇಶ್ವರಿಗೆ ಹೇಗ್ ಲೆಸನ್ ಟೀಚ್ ಮಾಡ್ತೀನಿ ಅಂತ. ಹೀಗೆ ಲೆಸನ್ ಟೀಚ್ ಮಾಡ್ತೀನಿ ಅಂತ ಹೇಳೋದಕ್ಕೆ ನೀವೇನ್ ಪ್ರೈಮರಿ ಸ್ಕೂಲ್ ಟೀಚರಾ? ಜೋಡಿ ಜುಟ್ಟು, ನೀನ್ ಹೀಗೆ ಇಲ್ಲೇ ನಿಂತ್ಕೊಂಡಿದ್ರೆ ಈ ಜುಟ್ಟ ಎಗ್ರೆಸ್ಬಿಡ್ತೀನಿ. ಔಟ್ ಔಟ್. ಜಾಜವ್ರೆ, ಈ ಪೇಪರ್ 4 ಕಾಪಿ ತಂದ್ಬಿಡ್ಲಾ? ಯಾಕೆ ತಂದು ನನ್ ಹೊಟ್ಟೆ ಉರ್ಸಕ್ಕ? ಏನು ಬೇಕಾಗಿಲ್ಲ, ಈ ಪೇಪರ್ ತಗೊಂಡೋಗಿ ಬರ್ನ್ ಮಾಡ್ರೋ. ಅಲ್ಲ ಜಾಜತ್ಗೆ, ನಾಳೆ ಕೋರ್ಟು ಕೇಸು ತಲಿಬೇಕಾದ್ರೆ ದಾಖಲೆ ಅಂತ ಇರುತ್ತಲ್ಲ. ಏನು ಬೇಕಾಗಿಲ್ಲ. ಸರಿ, ಪೇಪರ್ ಬಾಪ್ತು 10 ರೂಪಾಯಿ ಜೊತೆಗೆ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಇವತ್ತಿನ ಮಟ್ಟಿಗೆ ನಿಮ್ಮ ಋಣ ತೀರುತ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಆ ಕಡೆ ತಿರುಗಿ, ಸ್ವಲ್ಪ ಈ ಕಡೆ ತಿರುಗಿ. ಮೇಡಮ್, ಇಲ್ಲಿ ನೋಡಿದ್ರೆ ಮೀಸೆ ಇದೆ, ನಿಮ್ ನೋಡಿದ್ರೆ ಮೀಸೆ ಅಲ್ಲ. ಬೆಳಗ್ಗೆನೆ ಬೋಡ್ಸ್ಕೊಂಡ್ಬಿಟ್ರಾ? ನಿಮ್ಗೆ ಈ ರೀತಿ ಟಾಕ್ ಮಾಡಕ್ಕೆ ಶೇಮ್ ಆಗಲ್ವೇನ್ರಿ? ರಾಜೇಶ್ವರಿ ಮೇಡಮ್ ಅವರು ನೀವು ಹೆಂಗ್ಸಲ್ಲ ಗಂಡ್ಸು ಅಂತ ಕೇಳಿದಾರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ? ನಿಮ್ಗೂ ಡೌಟಾ? ನನಗೆ ಅಷ್ಟಲ್ಲ ಮೇಡಮ್, ಎಲ್ರಿಗೂ ಡೌಟು. ನೀವು ಹೆಂಗ್ಸಾಗಿದ್ರೆ ಕಂಡೋರ್ ಮೇಲೆ ಕೈ ಮಾಡ್ತಿರ್ಲಿಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಹೆಂಗ್ಸಲ್ಲ ಗಂಡಸು ಅಂತ. ಆ ಪಾಂಡ್ರಂಗ ಈ ಗಂಡಸಿನ ಜೊತೆ ಅದು ಹೇಗ್ ಸಂಸಾರ ನಡೆಸ್ತಾನೋ ಆ ದೇವರಿಗೆ ಗೊತ್ತು. ಆ ರಾಜೇಶ್ವರಿ ಈ ಆರ್ಟಿಕಲ್ ಬಗ್ಗೆ ಏನಂತ ಹೇಳಿದ್ಲು? ಪಬ್ಲಿಕ್ಗೆ ಮುಂಚೆ ಏನಾದ್ರು ಡೌಟ್ ಇತ್ತು, ಅದು ಕ್ಲಾರಿಫಿಕೇಶನ್ ಆಗ್ಲಿ ಅಂತ ಬರ್ದೆ ಅಂದು. ಅನುಷಾ, ನೀನ್ ದಬಾಯಿಸ್ ಕೇಳ್ಬೇಕಾಗಿತ್ತು, ಯಾಕೆ ಈ ರೀತಿ ಆರ್ಟಿಕಲ್ ಬರ್ದೆ ಅಂತ. ಅಯ್ಯೋ, ನಾವು ದಬಾಯಿಸೋಣ ಅಂತ ಇದ್ವಿ, ಅಷ್ಟೊತ್ತಿಗೆ ಪ್ರಶ್ನವರಲ್ಲ ಆ ರಾಜೇಶ್ವರಿನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರು. ಏನಂತ ಪ್ರಶ್ನೆ ಕೇಳ್ತಾ ಇದ್ರು? ಜಾಜಿ ಅವ್ರ ಗಂಡಸು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಏನಾದ್ರೂ ಹಾರ್ಮೋನ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು. ಅವ್ರ ಗಂಡಸು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ ಅಂತ ಕೇಳಿದ್ರು. ಬರ್ತಾರ ಕೋಪಕ್ಕೆ ಆ ರಾಜೇಶ್ವರಿ ತಲೆನ ಕುಟ್ಟಿ 2 ಪೀಸ್ ಮಾಡೋಣ ಅನ್ಸ್ತೇವೆ. ಜಾಜಿ ಅವರೇ, ನನ್ಗೆ ಅನ್ಸ್ತಾ ಇದೆ ಈ ವಿಷಯ ನಿಮ್ಮನೇಲೆ ಯಾರೋ ಲೀಕ್ ಮಾಡ್ತಾ ಇದಾರೆ ಅಂತ. ಇನ್ಯಾರು ನನ್ನ ಹಬಿನೇ ಈ ಕೆಲಸ ಮಾಡ್ತಿರೋದು. ವಾಟ್ ಮೇಡಿ ಅಂತ ಆರ್ಟಿಕಲ್ ಓದಿದ್ರಾ? ಜಾಸ್ತಿ ಬಂದ್ರಿವ್ರೆ. ನಾನು ಬೇಡ ಅಂದ್ರೂ ಆ ಪತ್ರಕ್ಕೆ ನನ್ನ ಕಣ್ಣು ಮುಂದೆನೆ ಬೆಳಗ್ಗೆಯಿಂದ ಒಂದು 5-6 ಸಲ ಓಡಾಡ್ಬಿಡ್ತಕ್ಕಂಡ್ರೆ ಪರವಾಗಿಲ್ಲ, ಬೇಡ್ಸ್ಕೊಂಡ್ರೆ ಒಳ್ಳೆ ಹೆಸರು ಮಾಡಿದಿರಾ. ಅಲ್ಲ, ಇಡೀ ಕರ್ನಾಟಕ ತುಂಬ ನಿಮ್ಮ ಬಗ್ಗೆನೇ ಚರ್ಚೆನಪ್ಪ. ನೀವೇನೋ ಹೆಂಗ್ಸೋ ಇಲ್ಲ ಗಂಡಸೋ ಅಂತ. ಅಲ್ಲ, ಈ ಕುರಿತು ನಿಮಗೆ ಇನ್ನೂ ಹೆಚ್ಚಿನ ಸ್ಪಷ್ಟೀಕರಣ ಬೇಕು ಅಂದರೆ ಒಂದು ಕೆಲಸ ಮಾಡ್ರಿ, ನನ್ನ ರಾಜೇಶ್ವರಿ ಇದ್ದಾಳಲ್ಲ, ಅವಳಿಗೆ ಒಂದು ಮಾತು ಫೋನ್ ಮಾಡಿ ಕೇಳಿ ನೋಡ್ರಿ. ಆ ನಿಮ್ಮ ರಾಜೇಶ್ವರಿಗೆ ನಮ್ಮ ಮನೆಯಿಂದ ಮೆಸೇಜ್ ಪಾಸ್ ಮಾಡಿದ್ ಯಾರು? ನೀವೇ ತಾನೇ? ಒಗ್ಗ ಪದ್ಮಜ ಅವ್ರ ಮೇಲೆ ಆಣೆ ಮಾಡ್ಬೇಕಿದ್ರೆ ಹೇಳ್ತೀನಿ, ನಾನಲ್ಲ ಕಣ್ರಿ. ಮತ್ತೆ ಆ ವಿಷಯ ಅವಳಿಗೆ ಹೇಗ್ರಿ ಗೊತ್ತಾಯ್ತು? ಅಯ್ಯೋ ಶಿವನೇ, ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಚಾರ ಕಣ್ರಿ ಅದು. ನಾನೇನು ಅವ್ರಿಗೆ ಹೇಳೋದು? ಮನುಷ್ಯ ಅವ್ರೆ, ಮೊನ್ನೆ ರಾತ್ರಿ ಸುಮಾರು ಒಂದು 10-10:30 ಆಗಿತ್ತು ಕಣ್ರಿ. ನನ್ನ ಪಾಡಿ ನಾನು ಮಲಗಿದ್ದೆ, MSN ರೊಚ್ಚಿಗೆದ್ದು ನನಗೆ ಫೋನ್ ಮಾಡ್ತಾರೆ. ಪಾಂಡ್ರಂಗ ಅವ್ರೆ, ನನಗೆ ಗೊತ್ತಿಲ್ದಂಗೆ ನೀವೇನಾದರೂ ನಿಮ್ಮ ಹೆಂಡತಿ ರೂಮ್ ಒಳಗಡೆ ಹೋಗಿದ್ರಾ ಅಂತ ಕೇಳಿದ್ರು. ಅದಕ್ಕೆ ನೀವೇನು ಹೇಳಿದ್ರಿ? ನೋಡಿ ಗುರುಗಳೇ, ನೀವು ಒಂದು ಮುಹೂರ್ತ ಇಕ್ಕೋವರೆಗೂ ನಾನು ಯಾವುದೇ ಕಾರಣಕ್ಕೂ ಅವ್ರ ರೂಮಿಗೂ ಹೋಗಲ್ಲ, ಆ ನೋಟಿಫಿಕೇಶನ್ ಬೋರ್ಡು ತೆಗಿಸಲ್ಲ ಅಂತ ಹೇಳಿದೆ. ಅವರು ಮುಹೂರ್ತ ಇಟ್ಟ ದಿವಸ ಮಾತ್ರ ಮಲ್ಗೆ ಒಂದು ದಂಡೆ ತಗೊಂಡು ಎಂಟ್ರಿ ಕೊಟ್ಬಿಡ್ತೀನಿ. ನಿಜವಾಗ್ಲೂ ಅವಳಿಗೆ ವಿಷಯ ತಿಳಿಸಿಲ್ವೇನ್ರಿ? ತಿಳಿಸಿಲ್ಲ ಅಂತ ಒಂದ್ಸಲ ಹೇಳ್ಬೋದು, ಪದೇ ಇದೇ ಪ್ರಶ್ನೆ ಕೇಳ್ತಾ ಇದ್ರೆ ನಾನೇ ತಿಳಿಸಿದೀನಿ ಅಂತ ಹೇಳ್ತೀನಿ. ಏನೀಗ ನೋಡ್ತಾರೆ, ಪೊಲೀಸ್ನವ್ರನ್ನ ಕರೆಸಿ ಆ ರಾಜೇಶ್ವರಿನ ಹೇಗ್ ಮಟ್ಟ ಹಾಕ್ತೀನಿ ಅಂತ.
ಏನು ಏನಿದೆ ಅಂತ ನಗ್ತಾ ಇದೆಯಾ? ಆ ಮೀಸೆ ನೋಡಿ ಸರ್ ಏನು ಮಜಬೂತಾಗಿದೆ. ಗಂಡಸರು ಕೂಡ ಈ ತರ ಮೀಸೆ ಬರೋಕಿಲ್ಲ. ಈ ಮೇಡಮ್ ಏನಾದ್ರು ನಿಜವಾಗ್ಲೂ ಮೀಸೆ ಬಂದು ಕೈನೋದೊಂದು ಲಾಂಗ್ ಹಿಡ್ಕೊಂಬಿಟ್ಟ ಅಂದ್ರೆ ಮರಿ ಜೋಗ ಏನೇ. ಸಾಕ್ ಸುಮ್ನೆ ರೀ. ನಾನ್ ನಿಮ್ನ ಕರ್ಸಿದ್ದು ಆಡ್ಕೊಳ್ಳೋದಕ್ಕಲ್ಲ, ಕಂಪ್ಲೇಂಟ್ ಕೊಡೋದಕ್ಕೆ. ಈ ಆರ್ಟಿಕಲ್ ಇಂದ ನನ್ನ ದಾಂಪತ್ಯ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ರಾಜೇಶ್ವರಿಗೆ ಬುದ್ಧಿ ಕಲಿಸ್ಬೇಕು, ನನ್ಗೆ ನ್ಯಾಯ ಸಿಗ್ಬೇಕು. ಡೋಂಟ್ ವರಿ ಮೇಡಮ್, ರಾಜೇಶ್ವರಿ ಅವ್ರನ್ನ ಇಂಟ್ರಾಗೇಟ್ ಮಾಡಿ ಕ್ವಶನ್ ಮೇಲೆ ಕ್ವಶನ್ ಹಾಕಿ ಅರೆಸ್ಟ್ ಮಾಡಿ ಲೇಡಿ ಕಾನ್ಸ್ಟೇಬಲ್ಗಳನ್ನ ಬಿಟ್ಟು ಬೆಂಡೆತ್ತಿಸ್ಬಿಡ್ತೀನಿ. ನನ್ ಮೇಲೆ ಪೆಟ್ಟಿ ಕೇಸ, ಮಾನನಷ್ಟ ಮೊಕದ್ದಮೆ ಬೇರೆ ಹಾಕ್ತಾಳಂತ. ಪಾಪ ಜಾಜಿ ಅವರು ಯಾಕೆ ಇಷ್ಟೊಂದು ಗೋಳಿಕೊಂತೀರಾ? ನೋಡಿ, ನಾವು ಬೆಳಕಲ್ಲಿರ್ಬೇಕು ಅಂದ್ರೆ, ಯಾವಾಗ್ಲೂ ನ್ಯೂಸ್ ಅಲ್ಲಿ ಕಾಣಿಸ್ಕೊತಿರ್ಬೇಕು ಅಂದ್ರೆ ಯಾರಾದ್ರೂ ಒಬ್ರನ್ನ ಟೀಕೆ ಮಾಡ್ತಾನೆ ಇರ್ಬೇಕಾಗತ್ತೆ. ಹೌದೌದು, ರಾಜಕೀಯ ನಾಯಕರು ಹೀಗೆ ಮಾಡೋದು. ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಟೀಕೆ ಮಾಡಿದ್ರೆ ತಕ್ಷಣ ಪೇಪರ್ ಅಲ್ಲಿ ಬರುತ್ತೆ, ಹೊಗಳ್ದಾಗ ಬರುತ್ತಾ? ನೀವು ಜಾಜಿ ಅವರ ತೇಜೋವಧೆ ಮಾಡಿದೀರಾ, ಅವ್ರು ಗಂಡಸೋ ಅಲ್ಲ ಹೆಂಗಸೋ ಅಲ್ಲ ಅಂತ ಹೇಳಿದಿರಲ್ಲ, ಇದರಿಂದ ನಿಮಗ್ ತೊಂದರೆ ಆಗೋ ಚಾನ್ಸಸ್ ಇಲ್ವಾ? ಅಯ್ಯೋ, ಅದು ನನ್ನ ಅಭಿಪ್ರಾಯ. ಜಾಜಿ ಗಂಡಸಲ್ಲ ಅಂತ ಪ್ರೂವ್ ಮಾಡ್ಲಿ. ಈ ವಿಷಯ ಪೊಲೀಸವ್ರಿಗೆ ಗೊತ್ತಾಗಿದೆ, ಬೈ ಚಾನ್ಸ್ ನೀವು ಅರೆಸ್ಟ್ ಆದ್ರೂ ಆಗ್ಬೋದು. ನನಗ್ ಬೇಕಾಗಿರೋದು ಅದೇನೆ, ಏನಾದ್ರೂ ಅರೆಸ್ಟ್ ಮಾಡಿಸ್ಲಿ. ಮೊನ್ನೆ KSRTC ಸ್ಟ್ರೈಕ್ ಮಾಡಿದ್ರಲ್ಲ, ಅದಕ್ಕಿಂತ ಸ್ಟ್ರಾಂಗ್ ಆಗಿ ಸ್ಟ್ರೈಕ್ ಮಾಡಿಸ್ಬೇಕು. ಎಲ್ಲ ಊರಲ್ಲೂ ಮಹಿಳಾ ಸಂಘಗಳಿವೆ, ಎಲ್ಲ ಕಡೆನೂ ನನಗ್ ಬೇಕಾದವರೇ ಇದ್ದಾರೆ. ಚಳುವಳಿ ಮಾಡಿಸಿ ರಸ್ತೆ ಉದ್ದಕ್ಕೂ ಮಾನವ ಸರಪಳಿನ ನಿರ್ಮಿಸ್ಬಿಡ್ತೀನಿ. ಆದ್ರೆ ನೀವು ಅರೆಸ್ಟ್ ಆಗ್ತಿರಲ್ಲ, ಆಗಿತ್ತು ಒಳ್ಳೇದು. ಬೇಲ್ ತಗೊಂಡು ಆಚೆ ಬರ್ತೀನಿ. ಇನ್ಸ್ಪೆಕ್ಟರ್ನ ನೀರು ನೆರಳಿಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಏನ್ ಸರ್ ಇದು ನಿಮ್ಮ ವಿಷಯನೇ ಮಾತಾಡ್ತಾ ಇದಾರೆ? ಮೇಡಮ್, ಆ ಥರ ಮಾತ್ರ ಮಾತಾಡಬೇಡಿ. ಮತ್ತಿನ್ನೇನ್ರಿ, ನಮಗ್ ಪತ್ರಿಕೆಯಲ್ಲಿ ಬರೆಯಕ್ಕೆ ಸ್ವಾತಂತ್ರ್ಯ ಇಲ್ವಾ? ವಾಕ್ ಸ್ವಾತಂತ್ರ್ಯ ಇದೆ, ಹಾಗೆ ಅಭಿಪ್ರಾಯ ಸ್ವಾತಂತ್ರ್ಯ ಕೂಡ ಇದೆ. ಮೇಡಮ್, ಈಗಾಗಲೇ ನಮ್ಮ ಮನೆಯವರು ನನಗೆ ಬೆಂಡೆತ್ತು ಬಿಟ್ಟಿದ್ದಾರೆ. ನಿಮ್ಮಿಬ್ರು ಜಗಳದಲ್ಲಿ ನಮ್ ಸಾಹೇಬ್ರನ್ನ ಮಧ್ಯೆ ತರ್ತೀರಾ? ನನ್ನ ಬಗ್ಗೆ ನೀವೇನೋ ಚೀಪ್ ಆಗಿ ಮಾತಾಡಿದ್ರಂತೆ. ಮೇಡಮ್, ಜಾಜಿ ಮೇಡಮ್ ಅವರು ಸಮಾಧಾನ ಮಾಡಕ್ಕೋಸ್ಕರ ಹಾಗೆ ಮಾತಾಡಿದೆ. ನೀವು ಜಗಳ ಮಾಡ್ಕೊಳ್ಳಿ, ಆದ್ರೆ ನಮಗ್ ತಾಪತ್ರಯ ಆಗ್ಬಾರ್ದು. ನೀವಿಬ್ರು ರಾಜಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೋಡಿ ಇನ್ಸ್ಪೆಕ್ಟರ್, ನಾನ್ ಬರ್ದಿರೋದು ಕರೆಕ್ಟ್ ಆಗೇ ಇದೆ, ಏನು ತಪ್ಪಿಲ್ಲ. ಒಂದು ವಾರ ಟೈಮ್ ಕೊಡಿ, ಜಾಜಿ ಹೆಂಗ್ಸಲ ಗಂಡ್ಸು ಅಂತ ನಾನು ಪ್ರೂವ್ ಮಾಡ್ತೀನಿ. ಹಲೋ, ಜಾಜಿ ಜಮದಿನಿ ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್ ಮಾ. ಇನ್ಸ್ಪೆಕ್ಟರ್, ರಾಜೇಶ್ವರಿ ಮೇಲೆ ಕಂಪ್ಲೇಂಟ್ ಬುಕ್ ಮಾಡ್ಕೊಂಡ್ರಾ? ಅವ್ರಿಗೆ ಸಖತ್ತಾಗಿ ದಬಾಯಿಸ್ಬಿಟ್ಟೆ. ನಾನು ಹಾಕಿದ ಆವಾಜ್ಗೆ ರಾಜೇಶ್ವರಿ ಮೇಡಮ್ ಗಾಡ 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 ಅಂತ ನಡೆಸ್ಬಿಟ್ರು. ಯಾವಾಗ ಸರ್? ಹುಚ್ಚ ಬಾಯೇ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಹಾಗಂತ ಬೈದೆ ಮೇಡಮ್. ನಿಜನಾ ಸರ್? ತಲೆ ಹಾಕಿದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ನನಗ ಇಲ್ಲ ಮೇಡಮ್, ಹಾಗಂತ ದಬಾಯಿಸ್ದೆ. ನೀವೇನು ಯೋಚನೆ ಮಾಡಬೇಡಿ, ಒಂದು ವಾರ ಟೈಮ್ ತಗೊಂಡಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್. ಏನ್ ಬಾಬಾ ಪರ್ಫ್ಯೂಮ್ ವಾಸನೆ ಘಮ ಘಮ ಅಂತಿದೆ? ಲೇ, ಪರ್ಫ್ಯೂಮ್ ವಾಸನೆ ಘಮ ಘಮ ಅಂದೆ, ಮತ್ತೆ ಇನ್ನೆಂಗ ಅನ್ನತ್ತು. ನಾನು ಪರ್ಫ್ಯೂಮ್ ಹೊಡ್ಕೊಂಡಿರೋದು ಅದು ಘಮ ಘಮ ಅಂತ ಇದೆ. ಏನು ಇವತ್ತು ಇಷ್ಟೊಂದು ಫ್ರೆಶ್ ಆಗಿ ರೆಡಿ ಆಗಿದೆಯಲ್ಲ, ಏನು ಕಾರಣ? ಲೇ ಪದಪ್ಪ, ಅದು ನಾನು ದಿನವಿಡೀ ಫ್ರೆಶ್ ಆಗೇ ಇರ್ತೀನಿ ಕಣ್ರ. ಈಗ ನಾನು ನನ್ನ ರಾಜೇಶ್ವರಿ ಮನೆಗೆ ಅಂತ ಹೊರಟಿದ್ದೀನಿ. ಇನ್ನೊಂದು ವಿಚಾರ, ಈ ವಿಚಾರ ನಮ್ಮ ಮೂವರಲ್ಲಿ ಮತ್ತೊಬ್ಬರಿಗೆ ಗೊತ್ತಾಗೋದು ಬೇಡ. ಅಕಸ್ಮಾತ್ ಬಾಯ್ ತಪ್ಪ ಹೇಳ್ಬಿಟ್ರಪ್ಪ. ಈ ಗಿಜ ಗಿಜ ಅಂದ್ರೆ ಗೊತ್ತಪ್ಪ, ಬಂದ ಮೇಲೆ ಅದನ್ನು ಮಾಡ್ಬಿಡ್ತೀನಿ. ಪದ್ದು ಬಿಟ್ಲಾ, ನೀವಿಬ್ರು ಹಬಿನ ಫಾಲೋ ಮಾಡಿ ಅವ್ರಿಬ್ರು ಏನ್ ಟಾಕ್ ಮಾಡ್ತಾರೆ ಅನ್ನೋದನ್ನ ನಂಗೆ ಹೇಳ್ಬೇಕು. ಸುಮ್ಮನೆ ಹೇಳಕ್ಕಾಗುತ್ತಾ? ರಾಜೇಶ್ವರಿ, ಓ ನನ್ನ ಹೃದಯೇಶ್ವರಿ. ಹೃದಯ ಇದ್ದವರು ನೆನ್ನೆ ಬರ್ಬೇಕಾಗಿತ್ತು. ನಿನ್ನೆ ನಾವು ನಮ್ಮ ಹೃದಯನ ಡ್ರೈ ವಾಶಿಗೆ ಕೊಟ್ಟು ಮುಗಿಸ್ಕೊಂಡ್ರಿ, ಹಂಗಾಗಿ ಬರೋದಕ್ಕಾಗಲಿಲ್ಲ. ರಾಜೇಶ್ವರಿ ಅವರೇ, ಈ ನಿಮ್ಮ ಕೆನ್ನೆಗಳು ಕಾಶ್ಮೀರಿ ಆಪಲ್ಗಳು. ಕಾಶ್ಮೀರ ಆಪಲ್ ಬಗ್ಗೆ ಮಾತಾಡ್ಬೇಡಿ ನೀವು, ಅವು ಪುಟ್ಪುಟ್ಟಾಗಿರುತ್ತೆ. ಯಶುವಿನ ಏನೋ ಅಂದ್ರೆ ಏನೋ ಮಾತಾಡ್ತಾರಲ್ಲಪ್ಪ, ಅದು ನೋಡಿ ರಾಜೇಶ್ವರಿ ಅವರೇ, ಈ ಅಪರಂಜಿನ ಚಿನ್ನ ಅಂತ ಕರೆದು ಬಿಟ್ರೆ 2 ಕ್ಯಾರೆಟ್ ಏನಾದ್ರು ಕಡಿಮೆ ಆಗುತ್ತೆ ಅನ್ರಿ. ಈ ಕೊರವಂಜಿ ಮಾತೆಲ್ಲ ನನ್ನ ಹತ್ರ ಬೇಡ ಕಣ್ರಿ. ಈ ನಿಮ್ಮ ಸುಂದರ ವದನಗಳನ್ನು ಕಂಡು ತುಂಬು ಚಂದಿರ ಮೋಡಗಳ ಹಿಂದೆ ಮರೆಯಾದನು. ಬೆಳಗ್ಗೆ ಜಯಂತಕಾಯಿ ಕಿಡಿ ಸಿಕ್ಕಿದ್ರಾ? ಅದು ನಿಮ್ಮ ಸೌಂದರ್ಯ ಕಂಡು ಈ ಕವಿತೆ ಅನ್ನೋದು ನನ್ನಲ್ಲಿ ಹಂಗಂಗೆ ಕ್ರಿಯೇಟ್ ಆಗ್ಬಿಡ್ತು ಕಣ್ರಿ. ಅದು ರಾಜೇಶ್ವರಿ ಅವರೇ, ನಿಜ ಹೇಳಬೇಕು ಅಂದ್ರೆ ನಿಮ್ಮ ನಗುನ ನೋಡಿ ತುಂಬಾ ದಿವಸ ಆಗೋಯ್ತು ಕಣ್ರಿ. ಒಂದೇ ಒಂದ್ಸಲ ಕಣ್ರಿ, ನಿಮ್ಮ ನಗುನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಇಲ್ಲಿ ಸಾಕಾ? ಸಾಕ್ಬಿಡ್ರಿ, ಸಾಕು. ಬರ್ತಿದ್ದಕ್ಕೆ ನಿಮ್ ಹೆಂಡತಿ ಹೇಗೆಗೋ ಕೂಗ್ಕೊತಾ ಇದ್ದಾಳಂತೆ. ಅದು ನೋಡಿ ರಾಜೇಶ್ವರಿ ಅವರೇ, ಈ ರೈಲ್ವೆ ಇಂಜಿನ್ ಕೂತ್ಕೊಳ್ಳುತ್ತೆ, ಹಿಟ್ಟಿನ ಗಿರಣಿನೂ ಕೂತ್ಕೊಳ್ಳುತ್ತೆ. ಹಾಗಂತ ನಾವ್ ಯಾಕೆ ತಲೆ ಕೆಡಿಸ್ಕೊಬೇಕು? ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದು ಬಿಡ್ಬೇಕು ಅಷ್ಟೇನೆ. ಈ ನಮ್ಮ ಎಂಡ್ರಿದಾರಲ್ಲ, ಅವ್ರಿಗೆ ನೋಡಿ ಒಂದು ನಯ ಅನ್ನೋದಿಲ್ಲ, ಒಂದು ನಾಜುಕು ಅನ್ನೋದಿಲ್ಲ, ಒಂದು ವಯ್ಯಾರ ಅನ್ನೋದಿಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವರು ಮೇಲ್ ಫ್ಯೂಚರ್ ಕಂಡು. ಅದಕ್ಕೆ ನಾನು ಹಾಗೆ ಬರ್ತಿದ್ದು. ಇರಿ, ಹಣ್ಣು ತಗೊಂಡ್ ಬರ್ತೀನಿ. ಅಲ್ಲ, ನೀವು ಬರೀ ಹಣ್ಣನ್ನು ಮಾತ್ರ ತಗೊಂಡು ಬನ್ನಿ, ಜೊತೆಗೆ ಅರಶಿನ ಕುಂಕುಮನು ತಂದು ಬಿಟ್ಟಿದ್ರೆ. ನಿಮ್ ನೋಡ್ತಿದ್ರೆ ಬ್ಲೌಸ್ ಪೀಸು ಕೊಡ್ಬೇಕು ಅನ್ಸುತ್ತೆ.
ಮನೆಯಲ್ಲಿ ಮಮ್ಮಿ ನಮ್ಮ ಹೆಸರಿಗೆ ಲಂಗ, ಇವ್ರು ನೋಡಿದ್ರೆ ಬ್ಲೌಸ್ ಪೀಸು. ಈ ನಮ್ಮ ಜಾಜಿ ಜಂಬಲ್ದಿನ್ನಿಯವರ ದೆಸೆಯಿಂದ ನಾವು ನಮ್ಮ ಹೆಸರಿಗೆ ಇನ್ನೂ ಏನೇನು ತೊಳ್ಕೊಬೇಕು ಏನು ಕತೆ. ಪಾಂಡುರಂಗ ಅವರೇ ಥ್ಯಾಂಕ್ಸ್ ಕಣ್ರಿ. ಅದು ನೋಡಿ ರಾಜೇಶ್ವರಿ ಅವರೇ, ಈ ನಮ್ಮ ಹೆಂಡ್ರು ನನ್ನನ್ನು ಇದೇ ಥರ ಸತಾಯಿಸ್ತಾ ಇದ್ರೆ ನಾನು ಅವ್ರಿಗೆ ಒಂದಲ್ಲ ಒಂದು ದಿವಸ ಫೋಡಾ ಚೀಟಿ ಕೊಟ್ಬಿಟ್ಟು ನಿಮ್ಮ ಮನೆಗೆ ಬಂದು ಪೇಯಿಂಗ್ ಗೆಸ್ಟ್ ಆಗಿದ್ದು ಬಿಡ್ತೀನಿ. ಅಯ್ಯೋ ಎಷ್ಟಾಗಿ ಬಿಡಿ, ಪೇ ಯಾಕೆ ಮಾಡಕ್ ಹೋಗ್ತೀರಾ? ನೋಡಿ ರಾಜೇಶ್ವರಿ ಅವರು, ಅಲ್ಲ ನೀವು ನನಗೇನು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಇಂಚು ಪ್ರೀತಿನ ನಮ್ಮ ಹೆಂಡ್ರು ನನಗೆ ಯಾವತ್ತೂ ತೋರಿಸಿಲ್ಲ ಕಣ್ರಿ. ತಮ್ಮ ಹೊತ್ತಲ್ಲಿ ಅವಳ ಬಗ್ಗೆ ಯಾಕೆ ಮಾತಾಡ್ತೀರಾ? ಆಮೇಲೆ ಬಾಳೆಹಣ್ಣಲ್ಲಿ ಕಲ್ಸಿಬಿಡುತ್ತೆ. ಯಾರೋ ಹಣ್ಣು ತಿಂದು ಸಿಪ್ಪೆ ನೀರು ತಲೆ ಮೇಲೆ ಹಾಕಿದ್ದಾರೆ. ಏನಪ್ಪ ಜನಗಳು ನಿಮ್ ತಲೆನ ಕಸದ ಬುಟ್ಟಿ ಅನ್ಕೊಂಡ್ಬಿಟ್ಟಿದಾರ? ತಲೆ ಏನಾದ್ರೂ ಓಪನ್ ಆಗಿದ್ರೆ ತಲೆ ಒಳಗೆ ಸಿಪ್ಪೆ ಬಿದ್ದಿರೋದು. ಹೇಗೆ ಬೀಳುತ್ತೆ? ತಲೆ ಒಳಗೆ ಮೆದುಳು ಇರುತ್ತಲ್ಲ. ಇವೆರಡಕ್ಕೂ ಅದಿಲ್ವಲ್ಲ. ಏನಪ್ಪ ಎಷ್ಟೊತ್ತು ಅಂತ ಸಿಪ್ಪೆನ್ ತಲೆ ಮೇಲೆ ಇಟ್ಕೊಂಡಿರ್ತೀರಾ? ಮೊದ್ಲು ಬಿಸಾಕಿ. ಜಾಜತ್ಗೆ ಇದನ್ನ ತೋರ್ಸೋರ್ಗು ನಾವು ತೆಗೆಯಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋ. ಜಾಜತ್ಗೆ ಸ್ವಲ್ಪ ಬನ್ನಿ ಇಲ್ಲಿ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಬಾಳೆಹಣ್ಣು ಸಿಪ್ಪೆ. ಯಾರು ಈ ರೀತಿ ಮಾಡಿದ್ದು? ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಜಾಜತ್ಗೆ ಆ ರಾಜೇಶ್ವರಿ ಜೊತೆ ನಮ್ಮ ಭಾವ ಚಕ್ಕಂದ ಆಡ್ತಿದ್ದು ನೀವು ನೋಡ್ಬೇಕಾಗಿತ್ತು. ನೋಡಕ್ಕಾಗ್ದಿರ ಕಣ್ಣು ಮುಚ್ಕೊಂಡ್ಬಿಟ್ವಿ, ಕೇಳಕ್ಕಾಗ್ದಿರ ಕಿವಿ ಮುಚ್ಕೊಂಡ್ಬಿಟ್ವಿ. ಕರೆಕ್ಟಾಗಿ ಆ ಟೈಮಿಗೆ ಬಂದು ಬಾಳೆಹಣ್ಣು ಸಿಪ್ಪೆ ಬಿತ್ತು. ಮೊದ್ಲು ಇದನ್ನ ಹೋಗಿ ಆಚೆ ಕಡೆ ಬಿಸಾಕಿ. ಸುಮ್ಮನೆ ಬಿಸಾಕಕ್ಕಾಗುತ್ತಾ? ಅಯ್ಯೋ ಎಕ್ಸ್ಕ್ಯೂಸ್ ಮೀ, ಬಾಳೆಹಣ್ಣು ಸಿಪ್ಪೆ ಬಿದ್ದಿರೋದು ನಿಮ್ ತಲೆ ಮೇಲೆ. ಬೇಕಾದ್ರೆ ಬಿಸಾಕಿ, ಇಲ್ಲಾಂದ್ರೆ ಹಾಗೆ ಇಟ್ಕೊಳ್ಳಿ. ಅಪ್ಪಿ ಮನೆಗೆ ಬರ್ಲಿ ಇವತ್ತು, ಅವ್ರಿಗೆ ಕಾದಿದೆ. ಅಪ್ಪಿ ಅರೇ ಈಗ ನಾನು ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದೀನಿ ಕಣ್ರಿ. ಮಾತಾಡೋ ಹಾಗಿದ್ರೆ ಪ್ರೀತಿಯಿಂದ ಮಾತಾಡಿ, ದಬಾಯಿಸಕ್ಕಾಗ್ಲಿ ದುಡ್ಡು ಕೇಳಕ್ಕಾಗ್ಲಿ ನನ್ನನ್ನು ಕರೀಲೇಬೇಡಿ. ಒಂದು ನಿಮಿಷ, ರೊಮ್ಯಾಂಟಿಕ್ ಆಗಿ ಮಾತಾಡ್ತೀನಿ. ಗಿವ್ ಯು ಹ್ಯಾಂಡ್. ಹಬಿ, ನಿಮಗೆ ಸ್ವಲ್ಪನಾದ್ರೂ ಜ್ಞಾನ ಅನ್ನೋದಿದ್ಯಾ? ಅಲ್ಲ, ಆ ರಾಜೇಶ್ವರಿ ಮನೆಗೆ ಹೋಗ್ಬಿಟ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದಿರಲ್ಲ, ನಿಮಗೆ ಮಾನ ಇದೆಯಾ? ಅಲ್ಲ ಕಣ್ರಿ, ಒಬ್ಬ ಗಂಡಸಿಗೆನೆ ಈ ಥರ ಎಲ್ಲ ರೋಪ್ ಆಗ್ತಿರಲ್ಲ. ಅಲ್ಲ ಈ ಮನೆಯಲ್ಲಿ ಗಂಡಸು ನಾನೋ ಅಥವಾ ನೀವು ಅಂತ? ನಾನೇ ಗಂಡಸು. ಯಾರಾದ್ರೂ ಕೇಳಿದ್ರೆ ಜಾಜಿಯವರೇ ಗಂಡಸು ಅಂತ ಹೇಳ್ರಿ. ರಾಜೇಶ್ವರಿ ಅವರು ಕರೆಕ್ಟಾಗೆ ಬರ್ತಿದ್ರಪ್ಪ. ಮಾಸ್ತ್ರ 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 ನಮ್ಮ ಸಾಹೇಬ್ರು ಸುಸ್ತ್ರೆ. ಬನ್ನಿ ಮೇಡಮ್, ನಿಮ್ ಗಲಾಟೆ ನೀವು ಬಗೆಹರಿಸ್ಕೊಂಡು ನಮ್ಮನ್ನ ಬಿಟ್ಬಿಡಿ. ಇನ್ಸ್ಪೆಕ್ಟರ್, ಈಗೇನು ಮಾತು ನೀವು ಶುರು ಮಾಡ್ತಿರೋ ಅಥವಾ ನಾನೇ ಶುರು ಮಾಡ್ಲೋ? ನಮ್ಮ ಸಾಹೇಬ್ರೆ ಶುರು ಮಾಡ್ತಾರೆ. ಸರ್ ಏನಾದ್ರು ಮಾತಾಡಿ ಸರ್. ಮೂತಿ ಮೇಲೆ ಇಷ್ಟಪ್ಪ ಮೀಸೆ ಇಟ್ಕೊಂಡು ಸಾಲದು, ಏನಾದ್ರು ಮಾತಾಡ್ಬೇಕು. ಇಲ್ಲಾಂದ್ರೆ ನಂತರ ಮೀಸೆ ಬೋಳ್ಸ್ಕೊಂಡ್ಬಿಡ್ದೆ. ಮೇಡಮ್, ಜಾಜಿ ಅವ್ರು ಗಂಡಸು ಅಂತ ಆರ್ಟಿಕಲ್ ಬರ್ತಿದ್ದೀರಲ್ಲ, ಇದು ಸರಿನಾ? ಸರ್, ಇವರು ಗಂಡ್ಸೋ ಹೆಂಗ್ಸೋ ಅನ್ನೋದ್ರ ಬಗ್ಗೆ ಇವ್ರ ಗಂಡ ಪಾಂಡುರಂಗ ಅವ್ರಿಗೆ ಡೌಟ್ ಇದೆ. ಅದೇ ಹೇಳ್ತೀರಿ? ಇನ್ನೇನ್ ಸರ್, ಒಂದ್ ವೇಳೆ ಇವ್ರು ಹೆಂಗಸೆ ಆಗಿದ್ರೆ ಇಷ್ಟರಲ್ಲಿ ಅಟ್ಲೀಸ್ಟ್ 3 ಮಕ್ಳು ತಾಯಿ ಆದ್ರೂ ಆಗಿರೋರು. ಇನ್ನೂ ಒಂದ್ ನರಪಿಳ್ಳೆನೂ ಹುಟ್ಟಿಲ್ಲ ಅಂದ್ಮೇಲೆ ಇವ್ರೇನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ನನ್ಗೆ ಇನ್ನೊಂದು ಡೌಟ್ ಇದೆ ಸರ್. ಅದೇನು ಹೇಳಿ ಮೇಡಮ್. ಹೆಂಡತಿ ಗಂಡನ್ಗೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕ್ತಾಳೆ ಅಂದ್ಮೇಲೆ ಏನೋ ಐಬಿರೋದು ಇವರಲ್ಲಿ ಅನ್ನೋದು ಕನ್ಫರ್ಮ್ ತಾನೆ? ಇದ್ರೂ ಇರ್ಬೋದು ಸರ್. ಕಟ್ಕೊಂಡ್ರೆ ಗಂಡನೇ ತಪ್ಪಿರ್ಬೇಕಾದ್ರೆ ನಿನಗೆ ಯಾಕೆ ಸುಮ್ಮನೆ ನಿಂತ್ಕೊಳ್ಳೋ? ಸರ್ ಅವ್ರು ತಪ್ಪಿದ್ದಾರೆ ಅಂತ ನಾವು ತಪ್ಪಿರಕ್ಕಾಗುತ್ತಾ? ಏನಾದ್ರು ಮಾತಾಡ್ಬೇಕು ಸರ್. ಹೆಂಡತಿ ತನ್ನ ವಂಶನ ಬೆಳೆಸ್ತಾಳೆ ಅಂತ ಇವ್ರ ಗಂಡನಿಂದ ನನ್ಗೊಂದು ರಿಪೋರ್ಟ್ ಬೇಕು ಸರ್. ರಾಜೇಶ್ವರಿ ಅವರೇ, ಅದು ನೋಡಿ ನಮ್ಮಿಬ್ಬರ ವೈಯಕ್ತಿಕ ಸಮಸ್ಯೆ ನಾವು ನಾವೇ ಬಗೆಹರಿಸ್ಕೊತೀವಿ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮಂತ ಸುಂದರ ತರುಣಿಯರು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸೌಂದರ್ಯ ಹಂಗಾಗಿ ಬಾಡ್ ಹೋಗ್ಬಿಡುತ್ತೆ. ಹಂಗೆ ರಾಜೇಶ್ವರಿ ಮುಂದೆ ನಿಮ್ ಬಾಲ ಬಿಚ್ಚಬೇಡಿ, ತೆಪ್ಪಗೆ ನಿಂತ್ಕೊಳ್ಳಿ. ಮೇಡಮ್, ನಿಮ್ ಕೇಸ್ ಬೇಗ ಇತ್ಯರ್ಥ ಮಾಡ್ಕೊಂಡ್ರೆ ನಮ್ಗೆ ಮಾಡೋದು ಬೇಜಾನ್ ಕೆಲ್ಸಗಳಿದೆ. ನಮ್ಮ ಸಾಹೇಬ್ರು ಮನೆ ತರಕಾರಿ ತಗೊಂಡು ಹೋಗ್ಬೇಕು. ಏನು ಎಲ್ಲ ಡ್ಯೂಟಿ ಅವರ್ಸ್ ಅಲ್ಲೇ ಆಗ್ಬೇಕಾ? ನಮ್ಮ ಸಾಹೇಬ್ರು ಮಾಡೋದೆಲ್ಲ ಡ್ಯೂಟಿ ಅವರ್ಸ್ ಅಲ್ಲೇ. ಇದನ್ನ ಅವ್ರು ಕೇಳಿದ್ರೇನು? ಕೇಳಿದ್ರು ಹೇಳೋದು ನಮ್ಮ ಧರ್ಮ ಸರ್. ಸರ್, ಮೆಚ್ಚಿದರೆ ಈ ರಾಜೇಶ್ವರಿ ಅವರು ನನ್ನ ವ್ಯಂಗ್ಯ ಚಿತ್ರನ ಬರ್ದಿದ್ದಾರೆ. ಅದನ್ನ ನೋಡಿ ಜನ ಪಕ್ಕ ಪಕ್ಕ ಅಂತ ನಗ್ತಾ ಇದಾರೆ. ನನಗೆ ಎಷ್ಟು ಇನ್ಸಲ್ಟ್ ಆಗ್ತಾ ಇದೆ ಗೊತ್ತಾ? ಹಾಗಾಗಿ ಈ ರಾಜೇಶ್ವರಿ ಅವರು ನನಗೆ ಸಾರಿ ಕೇಳಬೇಕು. ನಾನು ಅದನ್ನ ಪೇಪರಲ್ಲಿ ಹಾಕಿಸ್ಬೇಕು. ನಾನೇ ಸರ್ ಸಾರಿ ಕೇಳ್ಬೇಕು. ಬೇಕಾದ್ರೆ ಇವರು ತಾವ್ ಹೆಂಗ್ಸು ಅನ್ನೋದನ್ನ ಪ್ರೂವ್ ಮಾಡಿ ಇನ್ನೂ ದೊಡ್ಡ ಚಿತ್ರ ಹಾಕೊಳ್ಳಿ. ನನಗೇನಂತೆ ಸರ್, ಇಂಥ ಜುಜುಬೆ ವಿಷಯಕ್ಕೆಲ್ಲ ನಾನು ಯಾಕೆ ಸರ್ ಕರಿತೀರಾ? ನನಗೆ ಇನ್ನೂ ಬೇಕಾದಷ್ಟು ಸಮಾಜ ಸೇವೆ ಕೆಲಸ ಮಾಡೋದು ಬಾಕಿ ಇದೆ. ಪಾಂಡುರಂಗ ಅವರೇ, ಬಾಯ್. ಸಂಜೆ ಸಿಕ್ತು ನೋಡಿ. ಸಿಕ್ಕಲ್ಲ ಬಿಡ್ರಿ ಮೇಡಮ್. ರಾಜೇಶ್ವರಿ ಅವ್ರು ಹೇಳಿದೆಲ್ಲ ಸರಿಯಾಗಿದೆ. ನೀವು ಹೆಂಗ್ಸು ಅಂತ ಪ್ರೂವ್ ಮಾಡಿ ದೊಡ್ಡ ಚಿತ್ರ ಬರ್ಸ್ಕೊಳ್ಳಿ. ಆಗ ಜನ ಹಳೇದನ್ನೆಲ್ಲ ಮರ್ತು ಬಿಡ್ತಾರೆ. ಓ ನಿಮ್ ಕೇಸ್ ಮರ್ತ್ರಲ್ಲ ಹಂಗೆ. ಜಾಜಿ ಅವರೇ, ಗಂಡನ ಮೇಲೆ
ಜಾಸ್ತಿ ಪ್ರೀತಿ ತೋರಿಸ್ಬೇಕಂದಾಗ ಕಿವಿ ಎಳಿತೀವಿ, ಮೂಗ್ ಜಗ್ತೀವಿ, ತಪ್ಕೊಂಡ್ ಬಿಡ್ತೀವಿ, ತಲೆ ಅಳ್ಳಾಡಿಸ್ತೀವಿ. ಅನುಷಾ, ನಿನ್ಗಿನ್ನೂ ಮ್ಯಾರೇಜ್ ಆಗಿಲ್ಲ, ಇದೆಲ್ಲ ಹೇಗ್ ಗೊತ್ತು? ಇದಕ್ಕೆಲ್ಲ ಅನುಭವ ಆಗ್ಬೇಕು ಅಂತೇನಿಲ್ಲ. ಗಂಡ ಹೆಂಡತಿ ನೋಡಿದ್ರೆ ಗೊತ್ತಾಗಲ್ವಾ? ಇನ್ನು ಜಾಸ್ತಿ ಲವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಚ್ಚಿಬಿಡ್ಬೇಕು. ಸರಿ, ಹಾಗಾದ್ರೆ ನಾನು ಹಾಗೆ ಮಾಡ್ತೀನಿ. ಅನುಷಾ 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 ಕಳ್ಳಿ, ನಿನ್ನ ನೋಡಿದ್ರೆ ಒಂದೂವರೆ ತಿಂಗಳು ಆಗ್ತಾ ಬಂತು. ಅಲ್ಲ ನೋಡು, ನೀನು ಯಾವ ಥರ ಊದ್ಕೊಂಡ್ಬಿಟ್ಟಿದೀಯ ಅಂತ. ಪ್ರತಿನಿತ್ಯ ಬಂದು ಒಂದು ಸಲ ನನಗೆ ಮುಖ ತೋರಿಸಿದ್ರೆ ಈ ಸಣ್ಣ ಆಗೋದು ಹೇಗೆ ಅಂತ ನಾನು ಕೆಲವು ಟಿಪ್ಸ್ಗಳನ್ನು ಕೊಡ್ತಾ ಇದ್ದ. ನೋಡ, ಇನ್ನು ಮೇಲಿಂದ ದಿನಕ್ಕೆ ಒಂದು ಸಲನಾದ್ರೂ ಬಂದು ನೀನು ನನ್ನನ್ನು ಮಾತಾಡ್ಸ್ಕೊಂಡು ಹೋಗ್ಲೇಬೇಕು. ಎತ್ತು ಯಾವುದಿದು ಚೂಡಿದಾರ ಚೆನ್ನಾಗೇ ಇಲ್ಲ. ಚೆನ್ನಾಗಿದೆ ಅಂತ ನೀವೇ ಕೊಡ್ಸಿದ್ದು. ಕೋಪ ಬಂತಲ್ವಾ ನಿಮಗೆ? ಕೋಪ ಬಂತ? ನೋ ಪಾಂಡ್ರಂಗ ಅವರೇ, ನಾನು ಇಲ್ಲೇ ಇದ್ದೀನಿ. ನೀವು ಬಿಡ್ರಿ, ಬೇಡ ಬೇಡ ಅಂದ್ರೂ ಮಕ್ಕಳ ಕನ್ಸಲ್ ಬರೋ ಗೊಗ್ಗ ಥರ ಇಲ್ಲೇ ಇರ್ತೀರಾ. ನಾನು ಕರೆದಿದ್ರು ಕೂಡ ನಮ್ಮ ಮನೆಗೆ ಬಂದು ಚೆನ್ನಾಗಿ ತಿಂದ್ಕೊಂಡು ಹೋಗ್ಬಿಡ್ತೀರಾ. ಕಮ್ ವಿತ್ ಮೀ, ನಾನು ನಿಮ್ ಜೊತೆ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಜಾಜಿ ಅವರೇ, ಅದೇ ಫುಲ್ ಲವ್. ಬಂದೇ ಇರ್ರಿ. ಪಕ್ಕ ಪದ್ಮಜ ಅವರೇ, ಗಂಡನ್ನ ಕಚ್ಚಿ ಕಚ್ಚಿ ಸಾಯಿಸಿ ಅಂತ ನೀವೇನು ಹೇಳ್ಕೊಟ್ಟಿದ್ದು? ನೋಡ್ರಿ ಯಾವ ತರ ಕಚ್ಚಿಬಿಟ್ಟಿದ್ದಾರೆ. ಹೌದು, ಇವರೇ ಹೇಳ್ಕೊಟ್ಟಿದ್ದು. ರೀ ಅನುಷ ಅವ್ರೆ, ನಾನೆಲ್ರಿ ಹೇಳ್ಕೊಟ್ಟೆ? ಸುಮ್ಮನೆ ಇದ್ರೆ ಸರಿ, ಇಲ್ಲ ನಾನು ನಿಮ್ಮನ್ನ ಕಚ್ಬಿಡ್ತೀನಿ. ಈ ಮನುಷ್ಯ ಕಚ್ಚಿದ್ರು ಅಷ್ಟೇ, ನಾಯಿ ಕಚ್ಚಿದ್ರು ಅಷ್ಟೇ, ಹುಚ್ಚಿಡಿಯೋದು ಗ್ಯಾರಂಟಿ. ಮೊದಲಾಗಿ ಇಂಜೆಕ್ಷನ್ ತಗೊಂಡ್ಬಿಡ್ಬೇಕು. ಅಲ್ಲ, ಈ ಪಾಟಿ ಕಚ್ಚವ್ರೆ, ನಾನು ಅದೆಲ್ಲಿಗೆ ಅಂತ ಇಂಜೆಕ್ಷನ್ ಕೊಡಿಸ್ಕೊಳ್ರಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡಗಲಿ ಅಂತ ಏನು ಬಂತು, ಅದೇನು ಅಂತ ಹೇಳ್ರಿ. ಯಾಕೋ ಹಾಕಿಲಿಸ್ಕೊಂಡೆ ಅಮ್ಮೋ. ನೋಡ್ರಿ, ನಿಮಗೆ ಕಣ್ಣಿನ ಕಣ್ಣು ಬಿಟ್ಟು ನೋಡ್ರಿ, ನಿಮ್ಮ ಈ ಮುದ್ದಿನ ಸೊಸೆ ಕಚ್ಚಿಬಿಟ್ಲು. ಎಂತ ಕೆಲಸ ಮಾಡಿದೀಯಲ್ಲಮ್ಮ, ರಕ್ತ ಸೋಲ್ತಾ ಇದೆಯಲ್ಲಮ್ಮ. ನನ್ನ ಮಗನ್ನ ಗಿಳಿಕಲ ಸಾಕು ಅಂತಂದ್ರೆ ಗಿಡಗಂತಲ ಕಚ್ಚಿದೆಯಲ್ಲ. ಒಂದು ಕೆಲಸ ಮಾಡು, ನನ್ನ ಮಗನ್ನ ಕಚ್ಚಿ 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 ತಿಂದು ಬಿಡು. ಆಗ್ಲಾದ್ರೂ ನಿನ್ನ ಮನಸ್ಸು ಸಮಾಧಾನ ಆಗುತ್ತೋ ಏನೋ ನೋಡೋಣ. ನೋಡಿ, ನಿಮ್ ಕೈಲಿ ಅವ್ರನ್ನ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನನಗ್ ಬಿಟ್ಕೊಡಿ. ನಾನು ಅವ್ರನ್ನ ಅಡ್ಗೆ ಮನೆ ಕರ್ಕೊಂಡು ಹೋಗಿ ಕೆನೆ ಕಾಫಿ ಕುಡ್ಸಿ ಬೆಕ್ಕಿನ ಮರಿ ತರ ನೋಡ್ಕೋತೀನಿ. ಚಂಪಾ, ಡೋಂಟ್ ಟಾಕ್ ರಮೇಶ್. ಅಭಿ, ಇದೇ ಕಡೆ ಇನ್ನೊಂದ್ಸಲ ನೀವೇನಾದ್ರೂ ಆ ರಾಜೇಶ್ವರಿ ಮನೆಗೆ ಹೋದ್ರೆ ಮೈ ಕೈ ಎಲ್ಲ ಕಚ್ಚಿಬಿಡ್ತೀನಿ. ಅನುಷಾ, ಪದ್ಮಜ, ಕೆಲಸ ಆಯ್ತಲ್ಲ, ಫಾಲೋ ಮೀ. ಏನು ಯಜಮಾನ್ರೆ, ಆ ಯಮ್ಮ ರಕ್ತ ಬರೋದ್ರ ಕಚ್ಚಿದ್ರು ಸುಮ್ಮನೆ ಇದೀರಲ್ಲ. ಏನ್ ಮಾಡ್ಲಿ ನಾನು? ಆ ಯಮ್ಮಂಗ್ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಅದೇ ಹೇಗ್ ಕಲ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನ ನಾನು ಹೇಳ್ತೀನಿ, ಬನ್ನಿ. ಏನು ಯಜಮಾನ್ರೆ, ಬರಿಗಳು ಸಾಕ ಅಥವಾ ಏನೋ ಬೇಕಾ? ಏನು ಕಾಸು ಕೊಡ್ಬೇಕಾ, ಕರಿಮಣೆ ಕೊಡ್ಬೇಕಾ? ನಿಮ್ಮ ತಾತ ಮನೆ ಗಂಟೆ ನೋಡಿ ಇನ್ನೊಂದೆರಡು ಹಾಕೆ. ಹೇಗಾದ್ರೂ ಮಾಡಿ ಆ ಯಮ್ಮಂಗ್ ಬುದ್ಧಿ ಕಲಿಸ್ಬೇಕು. ನಾನು ನಿಮ್ಗೆ ಲಗ್ನ ಆಗ್ಬೇಕು. ಸ್ವಲ್ಪ ಅಂಡ ಕಾಯಿಸ್ಬಿಟ್ರೆ ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ. ಸಾರ್, ಈ ಮೇಡಮ್ ಜಗಳ ಹತ್ತಲ್ಲ ಹಿಡಿಯಲ್ಲ. ಹಿಂಗೆ ಆದ್ರೆ ನಾವೆಲ್ಲೂ ಹೋಗಕ್ಕಾಗಲ್ಲ. ಏನ್ ಮೇಡಮ್, ಪಾಂಡ್ರಂಗ್ ತುಂಬಾ ಕಾಟ ಕೊಟ್ಬಿಟ್ಟಿದ್ರಂತಲ್ಲ? ನಾನಾ? ನಾನು ಸಿಕ್ಕಾಪಟ್ಟೆ ಕಚ್ಬಿಟ್ಟಿದ್ರಂತ. ನೋಡಿ ಇನ್ಸ್ಪೆಕ್ಟರ್, ಕಚ್ಚಿದ್ದು ನಿಜ, ಬ್ಲಡ್ ಬಂದಿದ್ದು ನಿಜ. ಏನೋ ಖುಷಿ ಆಯ್ತು, ಕಚ್ಚಿದೆ. ವಾಟ್ಸ್ ಯೋರ್ ಪ್ರಾಬ್ಲಮ್? ಸಾರ್, ಹೆಣ್ಣು ಮಕ್ಳಿಗೆ ಖುಷಿ ಆಗ್ಬಿಟ್ರೆ ಕಚ್ಚಿ ಬಿಡ್ತಾರೆ ಸರ್. ಒಂದ್ಸಲ ಮೇಡಮ್ ನೀವು ಹೊಟ್ಟೆ ಕಚ್ಚಿದ್ರಲ್ಲ, 36 ಅಲ್ಲ 2 ಕೋರಿ ಎಲ್ಲೋ ಬಿದ್ದಿತ್ತು. ಹೇಳೋದು ಹೇಳೋದು ನಮ್ ಧರ್ಮ ಸರ್. ನೋಡಿ ಇನ್ಸ್ಪೆಕ್ಟರ್, ಇದೆಲ್ಲ ಒಂಥರ ಲವ್ ಗೇಮ್ಸ್. ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಕಚ್ಬೋದು. ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಬಾರ್ದು. ಇಟ್ಸ್ ನಾಟ್ ಅ ಮ್ಯಾನರ್ಸ್, ಯು ನೋ. ನಿಮ್ಮ ಮೈ ಮೇಲೆ ಬಿದ್ರು ಬರೆಗಳನ್ನ ಇನ್ಸ್ಪೆಕ್ಟರ್ ತೋರಿಸಿ. ಪಾಂಡ್ರಂಗ ನಿಜವಾದ ಬರಗಳೇನು? ಏಯ್ ನಿನವೇನು ಅಮ್ಮ, ಬಟ್ಟೆ ಮುಟ್ಟಿದ್ರು ಸಾಕೋಣ, ಯಾರ ಬಂದು ಪರಪರ ಕೆರ್ದಂಗಾಗುತ್ತೆ. ಮಗನೇ, ಏನು ಇದು? ಮೈ ತುಂಬ ಬರೆಗಳು ಬಿಟ್ಟಿದೆಯಲ್ಲ, ಯಾಕೋ ಹೀಗಾಯ್ತು? ನಿಮ್ ಸೊಸೆ ಇದಾರಲ್ಲ, ಮೊಕ್ಕು ಕೈ ಕಾಯಿಸ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಏನು ಹೇಳಲೇ ಇಲ್ಲ. ಯಜಮಾನ್ರು ಮೈ ಮೇಲೆ ಬಿದ್ರು ಬರೆಗಳು ನೋಡ್ತಿದ್ರೆ ಗೊತ್ತಾಗ್ತದೆ ಅವ್ರ ಮುಚ್ಚ ಕೈನ ಯಾಕೆ ಕಾಯಿಸ್ತಾ ಇದ್ರು ಅಂತ. ಇನ್ಸ್ಪೆಕ್ಟರ್, ಈ ಚಪ್ಪ ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತು ನಂಬೇಡಿ, ನಾನು ಕಚ್ಚಿರೋದು ನಿಜ. ನೋಡಿ ನೋಡಿ, ಈ ಮಾತು ನಂದು. ಈ ಮಾರ್ಕ್ಸ್ ಎಲ್ಲ ಯಾರ್ದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಪಾಂಡ್ರಂಗ, ನಿನ್ಗೆ ಯಾರು ಬರೆ ಹಾಕಿರೋದು ಅಂತ ರೈಟಿಂಗ್ ಅಲ್ಲಿ ಕೊಟ್ರೆ ನಾನು ಆಕ್ಷನ್ ತಗೊಂತೀನಿ ಕಣೋ. ಕಣ್ಣಿಗೆ ಕಾಣೋ ಸತ್ಯಕ್ಕೆ ಯಾಕೋ ರೈಟಿಂಗ್ ಬೇಕು? ಕೊಡ್ಲಿಲ್ಲ ನನ್ನ ಕೇಸ್ ಬುಕ್ ಮಾಡ್ಕೊಡಕ್ ಆಗಲ್ಲ ಕಣೋ. ನೀನುಂಟು, ನೀನ್ ಹೆಂಡ್ರು ಉಂಟು. ಈ ವಿಷಯದ ಬಗ್ಗೆ ಮತ್ತೆ ಯಾರೋ ಫೋನ್ ಮಾಡಿದ್ರೆ ನಾವು ಫೋನ್ ತೆಗೋದಿಲ್ಲ. ಜಾಜಕ್ಕೆ ಬೆಳಗಿಂದ ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ನನಗೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟು 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 ಸಾಕಾಗೋಗಿದೆ. ಏನ್ರಿ ಮಿಸ್ಟರ್ ವಿಠಲ್ ಮೂರ್ತಿ ಎಮ್ಮೆ, ನಿಮ್ಮ ಜಾಜಿಯಕ್ಕೆ ಅವರು ನಿಮ್ಮ ಭಾವನ್ಗೆ ಕೊಪ್ಪಳದ ಸಲಾಕೆಯಿಂದ ಬರ ಹೇಳಿದ್ರಂತೆ ಅಂತ ಕೇಳ್ತಿದ್ದಾರೆ. ನಾವು ಎಲ್ಲಿ ಉತ್ತರ ಕೊಡ್ಬೇಕಾಗುತ್ತೋ ಅಂತ ಫೋನಿನ ಸಹವಾಸಕ್ಕೆ ಹೋಗ. ನೋಡಿ, ಇದು ಅವರೇ ಹೇಳ್ಬೇಕು. ಫೋನಿಸಿ ಫೋನಿಸಿ.
ಬಿಟ್ರೆ ನಾವೇನಾದ್ರೂ ಮಾಡಿ ಆ ಪಾಂಡ್ರಂಗ ಬುದ್ಧಿ ಕಲಿಸ್ಲೇಬೇಕು. ಕರೆಕ್ಟ್. ಮದ್ದು ಬಿಟ್ಲಾ ನೀವಿಬ್ರು ಒಂದ್ ಕೆಲಸ ಮಾಡಿ, ಹಬಿನ ಕಂಬ ಕಟ್ಟಾಕ. ಸುಮ್ನೆ ಕಟ್ಟಾಕಕ್ಕಾಗುತ್ತಾ? ಮೊದ್ಲು ಕಟ್ ಹಾಕ್ಲಿ, ಆಮೇಲೆ ಮನೆ ಬಿಸಾಕ್ತೀನಿ. ದಂಡ ಪಂಡಿಗಳ ಏನ್ ಮಾಡ್ತಾ ಇದ್ದೀರೋ? ಜಾಜಿಯತ್ಗೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಹಬಿ ನಿಜ ಹೇಳಿ, ನಾನ್ ನಿಮ್ಗೆ ಬರೆ ಹಾಕಿದ್ನಾ? ಇಲ್ಲ ಕಣ್ರಿ, ಅದು ನೀವು ನನಗೆ ಕೆನೆ ಕಚ್ಬಿಟ್ರಲ್ಲ, ಹೆಂಗಾರ ಮಾಡಿ ನಿಮ್ಮ ಮೇಲೆ ಸೇಡು ತೀರ್ಸ್ಕೋಬೇಕು ಅಂತ ನಾನು ಚಂಪನ್ ಸಹಾಯ ತಗೊಂಡು ಮೈ ತುಂಬ ಆರ್ಟಿಫಿಷಿಯಲ್ ಬರೆ ಎಳ್ಸ್ಕೊಂಡ್ಬಿಟ್ಟೆ ಕಣ್ರಿ. ನೀವು ಎಲ್ಲೆಲ್ಲ ಆರ್ಟಿಫಿಷಿಯಲ್ ಬರೆ ಎಳ್ಸ್ಕೊಂಡಿದಿರೋ ಅಲ್ಲಿ ನಿಜವಾಗ್ಲೂ ಬರೆ ಹಾಕ್ತೀನಿ. ನನಗೆ ಇದೇ ದೃಶ್ಯ ಬೇಕಾಗಿತ್ತು. ಇದನ್ನ ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡ್ದಿದ್ದಾಯ್ತು. ಈಗ ಇದನ್ನ ತಗೊಂಡು ಹೋಗಿ ನಾನು ಪ್ರೆಸ್ನವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ. ನೀನು ಹೆಂಗ್ಸಲ ಗಂಡ್ಸು ಅನ್ನೋದನ್ನ ಪ್ರೂವ್ ಮಾಡಿ